ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ ಕಹಾನಿ. ಕಳೆದ 5-6 ದಿನಗಳಿಂದ ಈ ಸೌಜನ್ಯ ಕೇಸು ತುಂಬಾ ಸದ್ದು ಮಾಡ್ತಿದೆ. ಸೌಜನ್ಯಗೆ ಏನಾಗಿತ್ತು? ಆ್ಯಕ್ಚುಲಿ ಸ್ವಲ್ಪ ವರ್ಷಗಳ ಮುಂಚೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಏನು ಕೇಸ್ ಇರ್ಬೋದು, ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ ತುಂಬ ಯೋಚನೆ ಆಗಿತ್ತು. ಇವಾಗ ನಮ್ಮ ಯೂಟ್ಯೂಬರ್ ಒಬ್ಬ ಸಮೀರ್ MD ಅನ್ನೋರು ತುಂಬ ಅಚ್ಚುಕಟ್ಟಾಗಿ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ. ಏನೇನಾಗಿದೆ, ಹಿಂದೆ ಏನಾಗಿತ್ತು, ಎಷ್ಟು ಕೊಲೆಗಳಾಗಿದೆ ಅನ್ನೋದನ್ನ ತುಂಬ ಕ್ಲಿಯರಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಅದು ವಿಡಿಯೋ ಸುಮಾರು 1 ಕೋಟಿಗೂ ಹೆಚ್ಚಾಗಿ ವೀಕ್ಷಣೆ ಆಗಿದೆ. ಇದರಿಂದ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಏನು ಕೇಸ್ ಇದು, ಯಾರು ಹಿಂದೆ ಇದ್ದಾರೆ, ಕೈವಾಡ ಯಾರು ಮಾಡಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಪ್ರತಿಯೊಂದು ಕ್ಲೀನಾಗಿ ಅರ್ಥ ಆಗಿದೆ. ಸೊ ತುಂಬ ಕಡೆಯಿಂದ ತುಂಬ ಸಪೋರ್ಟ್ಸ್ ಸಿಗ್ತಿದೆ. ಅದು ತುಂಬ ಗುಡ್ ಸೈನ್ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ಸ್ವಲ್ಪ ಜನ ಇದನ್ನು ಸಮೀರ್ ಅವ್ರು ಮಾಡಿರೋದ್ರಿಂದ ಈ ಧರ್ಮ ಅನ್ನೋದನ್ನ ಎತ್ತಿಡಿತಾ ಇದ್ದಾರೆ. ಅವರು ಮುಸ್ಲಿಂ, ಅವ್ರು ಯಾಕೆ ಹೇಳಬೇಕು, ಅವರು ನಮ್ಮ ಹಿಂದೂ ಟೆಂಪಲ್ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ. ಅಲ್ಲ, ಇಲ್ಲಿ ಯಾರು ಟೆಂಪಲ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸತ್ಯ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅಲ್ಲಿ ನಡೀತಾ ಇರುವಂತಹ ಈ ಕೆಟ್ಟ ವಿಷಯಗಳಿಂದ ಕೆಟ್ಟ ಜನಗಳನ್ನ ಪಾಯಿಂಟ್ ಔಟ್ ಮಾಡ್ತಿದ್ದೀವಿ. ಇಲ್ಲಿ ಯಾರೋ ದೇವ್ರನ್ನ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಅದಕ್ಕೆ ಅವ್ರ ಸಪೋರ್ಟರ್ಸ್ ಇರ್ಬೋದು, ಮೋಸ್ಟ್ಲಿ ಅವ್ರ ಸಪೋರ್ಟರ್ಸ್ ತುಂಬ ಈ ಥರ ರೂಮರ್ ಹಬ್ಬಿಸ್ತಾ ಇದ್ದಾರೆ. ಸೊ ಇದ್ಯಾವುದು ನಡೆಯಲ್ಲ. ಆ್ಯಕ್ಚುಲಿ ಈ ಧರ್ಮ ಎಲ್ಲಿ ಇದೆಯೋ ಅಲ್ಲಿಂದ ನಮಗೆ ಧರ್ಮ ಸಿಗುತ್ತೆ. ಆ್ಯಂಡ್ ಈ ಸೌಜನ್ಯ ಕೇಸಲ್ಲೂ ಧರ್ಮ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ತುಂಬ ಕೊಲೆಗಳಾಗಿದೆ. ಈ ವೇದವಲ್ಲಿ ಕೇಸ್ ಆಗಿರ್ಬೋದು, ಅಥವಾ ಹಲವಾರು ಏನೇನು ಕೇಸ್ ಆಗಿದೆಯೋ ನಿಮಗೂ ಗೊತ್ತಿರೋ, ನೀವು ವಿಡಿಯೋ ನೋಡಿರ್ತೀರ. ಸೊ ಎಷ್ಟೆಷ್ಟು ಕೇಸ್ ಆಗಿದೆ, ಎಲ್ಲದ್ರ ಹಿಂದೆ ಯಾರಿದ್ದಾರೆ ಧರ್ಮಾಧಿಕಾರಿ, ಅವ್ರ ಬಗ್ಗೆ ಅವ್ರ ಕೈವಾಡ ಇದ್ರೂ ಕೂಡ ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಸೊ ಅದರಿಂದ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಆ್ಯಂಡ್ ಇದು ಕೇಸು CCB ಕೆಲವು ಏನೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆ ಮನಿ ಪಾಲಿಟಿಕ್ಸ್ ಅನ್ನೋದು, ಆ ಮನಿ ದುಡ್ಡು ಅನ್ನೋದು, ಇನ್ಫ್ಲೂಯೆನ್ಷನ್ ಅನ್ನೋದು ತುಂಬ ಬೆಳೆದುಬಿಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ತುಂಬ ಬೆಳೆದುಬಿಟ್ಟಿದೆ. ಈ ಇನ್ಫ್ಲೂಯೆನ್ಸ್ ಅನ್ನೋದು ಏನು ಬೇಕಾದ್ರೂ ದುಡ್ಡಿಂದ ಮುಚ್ಚಾಕ್ಬೋದು ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೆ ಸತ್ಯ ಯಾವತ್ತಿದ್ರೂ ಆಚೆ ಬಂದೇ ಬರುತ್ತೆ ಅನ್ನೋದು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ನಿರೂಪಿಸಬೇಕು. ಈ ಕೇಸ್ಗೆ ನ್ಯಾಯ ಕೊಡಿಸಿ. ಸೊ ಇಲ್ಲಿ ಯಾರು ವಿಡಿಯೋ ಮಾಡಿದರು ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದರೆ ಮ್ಯಾಟ್ರ್ ಏನು, ಏನಕ್ಕೋಸ್ಕರ ವಿಡಿಯೋ ಮಾಡಿದ್ದಾರೆ, ಇದರಿಂದ ಏನಾಗಬೇಕು ಅನ್ನೋದು ಇಂಪಾರ್ಟೆಂಟು. ಆ್ಯಂಡ್ ಅವ್ರ ಪರವಾಗಿ ನಾನು ನಿಂತಿದ್ದೀನಿ. ಯಾಕಂದರೆ ನಮ್ಮ ಹಿಂದೂ ಮಹಿಳೆಗೆ ಈ ಥರ ಆಗಿರೋದು ಎಲ್ರಿಗೂ ಬೇಸರ ಉಂಟು ಮಾಡಿದೆ. ಯಾರೋ ಒಬ್ಬರು ಮುಸ್ಲಿಮರು ನಮ್ಮ ಹಿಂದೂ ಮಹಿಳೆಗೆ ಆಗಿರೋವಂಥ ಅನ್ಯಾಯನ ಎತ್ತಿಡಿತಾ ಇದ್ದಾರೆ ಅಂದರೆ ಯಾವತ್ತೂ ನಾವು ಬೇಡ ಅನ್ನಲ್ಲ. ಯಾಕಂದರೆ ಅವರು ನಿಂತಿದ್ದಾರೆ, ಯಾಕಂದರೆ ನಾವು ನಿಂತಿಲ್ವಲ್ಲ ಇನ್ನೂ ಅನ್ನೋದು ಎಲ್ರಿಗೂ ಬೇಜಾರಾಗೋವಂಥ ವಿಷಯನೇ. ಸೊ ಎಲ್ಲರೂ ಎದ್ದೇಳಿ ಈ ಕೇಸ್ಗೆ ಎಲ್ಲರೂ ಸಪೋರ್ಟ್ಸ್ ಕೊಡಿ. ಆ್ಯಂಡ್ ಸಮೀರ್ ಅವ್ರಿಗೂ ಎಲ್ಲ ಸೇವ್ ಮಾಡಿ ಅವರು ಚೆನ್ನಾಗಿರಲಿ. ಯಾಕಂದರೆ ತುಂಬ ಮೀಟ್ರ್ ಬೇಕು ರೀ ಇದು ಮಾಡೋಕ್ಕೆ, ತುಂಬ ಮೀಟ್ರ್ ಬೇಕು. ತುಂಬ ಮೀಟ್ರ್ ಮೂವ್ಸ್ ಮಾಡಿದ್ದಾರೆ. ಈ ವಿಡಿಯೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ನಾವು ಬೆಂಬಲಿಸ್ಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ನ್ಯಾಯ ಗೆಲ್ಲಬೇಕು, ಸತ್ಯ ಗೆಲ್ಲಬೇಕು, ಧರ್ಮ ಗೆಲ್ಲಬೇಕು, ಧರ್ಮ ರಕ್ಷಣೆ ಆಗಬೇಕು. ಧರ್ಮಸ್ಥಳ ಅನ್ನೋದು ಈ ಧರ್ಮ ಸ್ಥಾಪನೆ ಆಗಲೇಬೇಕು. ಸೊ ಇದು ಒಂದು ಧರ್ಮ ಸ್ಥಾಪನೆ ಆಗಲಿ ಹೇಳಬೇಕಂದ್ರೆ. ಯಾಕಂದರೆ ಯಾವತ್ತಿದ್ರೂ ಯಾರು ತಪ್ಪು ಮಾಡಿದ್ರೋ ಅಲ್ಲೇ ಶಿಕ್ಷೆ ಆಗುತ್ತೆ ಅನ್ನೋದು ಇದು ಒಂದು ನಿರೂಪಣೆ ಆಗೋಗಲಿ. ಅದೇ ಗೈಸ್, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನಿಂತಿದ್ದೀನಿ, ನೀವು ನಿಂತ್ಕೊಳ್ಳಿ. ಈ ಜಸ್ಟಿಸ್ಗೆ ನ್ಯಾಯ ಸಿಗಲಿ. ಕೇಸು ಹೈಕೋರ್ಟ್ಗೆ ಹೋಗಲಿ. ಹೈಕೋರ್ಟ್ಗೆ ಹೋಗಿದೆ ಆಲ್ರೆಡಿ ಈ ಸ್ಟೇಟಸ್ ಪ್ರಕಾರ. ಯಾಕಂದರೆ ಹಿಂಗೆ ಬಿಟ್ಟು ಹೋದರೆ ಸುಮ್ಮನೆ ಆಗಲ್ಲ ಗೈಸ್. ಯಾಕಂದರೆ
ಇದು ತುಂಬ ನಡೀತಾ ಹೋಗುತ್ತೆ. ನಮ್ಮ ಎಷ್ಟು ಹೇಳ್ಬೇಕಂದ್ರೆ ಈ ಭಾರತದಲ್ಲಿ ಅನಿಸುತ್ತೆ ಎಷ್ಟು ಕೇಸ್ಗಳಾಗ್ತಿದೆ, ಎಷ್ಟು ಕೇಸು, ಸುಮಾರು 1300 ಕೇಸ್ ಆದ್ರೂ, 1500 ಕೇಸ್ ಆದ್ರೂ ಬರೀ 10 ಜನಕ್ಕೆ ನ್ಯಾಯ ಸಿಗ್ತಿದೆ. ತುಂಬ ಕಡಿಮೆ ಪರ್ಸೆಂಟೇಜಲ್ಲಿ ಇದು ಕೇಸಸ್ ಆಗ್ತಿದೆ ಆ್ಯಂಡ್ ಆ ಕೇಸಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ, ಇನ್ವೆಸ್ಟಿಗೇಷನ್ ಶಿಕ್ಷೆ ಆಗ್ತಿದೆ. ಮಿಕ್ಕಿ 99% ಹಾಗೆ ಮುಚ್ಚೋಗ್ತಿದೆ. ಸೊ ಇದು ಯಾವುದೇ ಕಾರಣಕ್ಕೂ ಮುಚ್ಚೋಗ್ಬಾರ್ದು. ಆ್ಯಂಡ್ ಇದ್ರಿಗೆ ಇನ್ನೊಂದು ಕೇಸ್ ಆಗಿದೆ, ಎಲ್ಲನೂ ಹೊರಗೆ ಬರಲಿ ಆ್ಯಂಡ್ ಎಲ್ಲರಿಗೂ ನ್ಯಾಯ ಸಿಗಲಿ. ಆ್ಯಂಡ್ ಇನ್ನು ಮುಂದೆ ಯಾವುದೇ ಥರ ಈ ಥರ ತಪ್ಪುಗಳು ಆಗದೇ ಇರೋ ಥರ ನೋಡಲಿ. ಆ್ಯಂಡ್ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಅಂತಾರಲ್ಲ, ಅದು ಸ್ವಲ್ಪ ಎಚ್ಚೆತ್ಕೊಳ್ಳಿ, ಜನರಲ್ಲಿ ನೀವು ಎಚ್ಚೆತ್ಕೊಳ್ಳಿ. ಸೊ ಇದೆಲ್ಲ ಇಲ್ಲ ಅಂತೀಯ ಆಗಬೇಕು, ಧರ್ಮ ಸಂರಕ್ಷಣೆ ಆಗಲಿ ಅನ್ನೋತ್ತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.